सप्ताश्वरतमारूढं प्रचण्डं कश्यपात्मजं श्वेतपद्माधरं देवं तं सूर्यं प्रणमाम्यहं हे भगवान भास्कर हरयलार्हद घोर संदेहधातियमुलुधिदेना हरयलार्हद घोर संदेहधातियमुलुधिदेना मनदि मूडिद हंदकारवा हे भगवान भास्कर मनदि ಮೂಡಿದ ಹಂದಕಾರವ ಬೆಳಗಿಸಿಂದೋ ಭಾಸ್ಕರ ಹರೆಯಲಾಗದ ಗೋದ ಸಂದೇಹ ಹೇ ಭಗವಾನ್ ಭಾಸ್ಕರ ಬಾಂಧವರೆಂಬ ಪಾಜಗೆ ನಂದು ಸಿಲುಕಿದ ಹಿಂದು ತಾಪದೆ ಒಂದು ಬಾಂಧವರೆಂಬ ಪಾಜಗೆ ನಂದು ಸಿಲುಕಿದ ಹಿಂದು ತಾಪದೆ ಹೀಗಿಸೋ ಶೋಧನೆಯ ಗೈಯದೆ ಹೇ ಭಗವಾನ್ ಭಾಸ್ಕರ 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 ಹೇ ಭಗವಾನ್ ಭಾಸ್ಕರ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದೆ. ಎಲ್ಲಿ ನಿನ್ನ ಜನ್ಮದ ವೃತ್ತಾಂತವನ್ನು ತಿಳಿವೇನೆಂದು ಅವನು ಹೇಳಿದನು. ಆ ರಹಸ್ಯವೇನು ದೇವ? ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿಂದ ಜಗತ್ತನ್ನು ಬೆಳಗಿಸುತ್ತಿರುವೆ. ನೀನು ಆ ರಹಸ್ಯವನ್ನು ಬಲ್ಲೆಯ ದೇವ, ತಿಳಿಸಬಲ್ಲೆಯ ದೇವ. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ. ಓಂ ಸೂರ್ಯದೇವಾಯ ನಮಃ. ಓಂ ಭಾಸ್ಕರಾಯ ನಮಃ. ಕರ್ಣ, ಕುಮಾರ ಕರ್ಣ, ಕುಮಾರ ಕರ್ಣ. ಯಾರು ನೀನು? ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಲು ನೀನು ಯಾರು ತಾಯಿ? ಕುಮಾರ, ನಮ್ಮಿರುವರ ಸಂಬಂಧವೇನು? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕೊಂತಿ ಎಂದು ಕರೆಯುವರು ಕರ್ಣ. ಕುಂತಿ, ನನ್ನ ಹೆತ್ತ ತಾಯಿ.
ಅಯ್ಯೋ ನಮಸ್ಕರಿಸುವೆ ತಾಯಿ. ಕೀರ್ತಿಶೀಲನಾಗು ಕಂದ, ಕೀರ್ತಿಶೀಲ. ಅಮ್ಮ ಜನನೇ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ಧನುತನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಕರುಣೆಯ ತೋರಿದೆ, ಸುವರ್ಣ ತೋರದೆ. ಅಮ್ಮ ಕರುಣೆಯ ತೋರಿದೆ, ಸುವರ್ಣ ತೋರದೆ. ಆಶ್ಚರ್ಯವೇನಿಸಿ ಜೀವನ ತೋರಿದೆ. ಅಮ್ಮ ಆಚರಣವೆನಿಸೆ ಏಕಲತಾಯ. ಹಾಗೆಂದು ಬೇಡ ಕಂದ, ಕರ್ಣ. ಅಮ್ಮ ಜನಿಸಿದ ಮರುಕ್ಷಣವೇ ಜನಕ್ಕೆ ಸದೆಯಂತೆ. ಜನಿಸಿದ ಮರುಕ್ಷಣವೇ ಜನಕ್ಕೆ ಸದೆಯಂತೆ. ಅಮ್ಮ ಜನಿಸಿದ ಮರುಕ್ಷಣವೇ ಜನಕ್ಕೆ ಸದೆಯಂತೆ. ಮಗುವಮ್ಮನಾದಾಗ ಏನೆಂದರು ಹರಿ. ಮಗುವಮ್ಮನಾದಾಗ ಏನೆಂದರು ಹರಿ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ದೊರಕಿತಮ್ಮ. ದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಮಾಡಿದ ಪರಾಧ ವೇನರು ತಾಯಿ. ಅಮ್ಮ ನಾ ಮಾಡಿದ ಪರಾಧ ವೇನರು ತಾಯಿ. ಆಶ್ಚರ್ಯವೆನಿಸಿ ಜೀವನದೊರೆದೆ. ಆಶ್ಚರ್ಯವೆನಿಸಿ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಮಗನೆಂಬ ಮಮಕಾರ ಏಕಿಲ್ಲ ತಾಯೇ.
ಬಯಸಿದ ದರ್ಶನವು ದೊರಕಿತಮ್ಮ ನಾ ಬಯಕೆ ಫಲಿಸಿತಮ್ಮ 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 ಅಮ್ಮ ಎಂತ ಕೀರ್ತಿಯಮ್ಮ ನನ್ನದು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವೇನು ತಾಯಿ ಇಲ್ಲ ಕಂದ ಇಲ್ಲ ಕುಮಾರ ಅಲ್ಲಿರುವ ಜಲಾಚರಗಳು ಸಹ ಈ ಪಾಪ್ಯ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟವೇನಮ್ಮ ಹಾಗೆಲ್ಲ ಬೇಡ ಮಗನೇ. ಹಾಗೆಲ್ಲ ಬೇಡ ಕಂದ ಅಮ್ಮ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತನ್ನ ಮರಿಗಳನ್ನು ಅದೆಷ್ಟೊಂದು ಮಮತೆಯಿಂದ ಸಾಕಿ ಸಲಹುವಮ್ಮ ಹೀಗಿರುವಲ್ಲಿ ಈ ಪ್ರಪಂಚ ನೀನು ಸಹಿತ ಸೂತ ಏನ ಎಂದು ಹೇಳ್ತಿದ್ದಾಗ ಕುಮಾರ ಅಮ್ಮ ಒಂದೇ ಒಂದು ಮಾತಿನಿಂದ ಸೂತನಲ್ಲ ನಾನೆತ್ತ ಮಗನೆಮ್ಮ ಯಾಕೆಮ್ಮ ಹೇಳಲಿಲ್ಲ ಏಕೆ ಹೇಳಲಿಲ್ಲ ಕುಮಾರ ಅಮ್ಮ ಸೋದರ ಸ್ನೇಹವನ್ನು ನಾಶ ಮಾಡಿ ಕರ್ಣಾರ್ಜುನರ ಸೋದರ ಸ್ನೇಹವನ್ನು ನಾಶ ಮಾಡಿ ಅವರೀರ್ವರ ಮಧ್ಯದಲ್ಲಿ ಈ ದ್ವೇಷದ ಕಮರಿಯನ್ನು ಎಷ್ಟಿಗೆ ಸೃಷ್ಟಿಸಿದೆ ತಾಯಿ ಇಲ್ಲ ಕಂದ ಹೋಗಲಿ ಬಿಡು ತಾಯಿ ನೀನು ನನ್ನ ಹೆತ್ತ ತಾಯಿ ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವನಮ್ಮ ಇಷ್ಟು ದಿನದ ಮೇಲಾದರೂ ಕರುಣೆ ತೋರಿ ಮಗನೆಂಬ ಮಮಕಾರ ಬಂದಿತ್ತಲ್ಲ ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ ಅಮ್ಮ ಕಂದ ಅಮ್ಮ ಬಾರ ಅಮ್ಮ ನಿನ್ನ ತಾಯಿ ನಾನೇನಯ್ಯ
ನೀನು ಹೇಗೆಲ್ಲ ಮಾತನಾಡಬೇಡ ಕರ್ಣ. ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರುತ್ತಿರುವುದು. ಸತ್ಯವಾಗಿಯೂ ಹೇಳುವೆನು, ಹೇಳು ತಾಯಿ. ನೀನು ಬದುಕಿರುವೆ ಎಂಬ ವಿಚಾರವೇ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲು ಕಾದಾಗಿ ಓಡಿ ಬಂದಿರುವುದು. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆ ಈ ಪಾಪಿಯಾದ ಕುಂತಿಯೇ ಕಾರಣನು. ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು ಕಂದ, ಕ್ಷಮಿಸು. ಅಮ್ಮ, ನೀನು ನನ್ನ ಹೆತ್ತ ತಾಯಿ. ಈ ರೀತಿ ಮಾತನಾಡುವುದು ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನು ಅಮ್ಮ. ಕುಮಾರ, ಈ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲೇ ಸುಕೃತಿಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿಕರ್ಣನಿಗೆ ಎಲ್ಲಿಂದ ಬರಬೇಕು ತಾಯಿ? ಆದದ್ದು ಆಗಿ ಹೋಯ್ತು ಮಗನೇ. ಈಗಲಾದರೂ ಪಾಂಡವರೊಡನೆ ಸೇರಿ ರಾಜಭಾರವನ್ನು ಮಾಡುವ ಬಾ ಕಂದ. ಅದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ತಾಯಿ. ನಾನು ಜೀವಿಸಿರುವವರೆಗೂ ಆ ನನ್ನ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಂಡಿ ಬೇಡಿಕೊಳ್ಳುತ್ತಿರುವ ಸೌಭಾತ್ರ ದಾನ ಮಾಡು, ಸೌಭಾತ್ರ ದಾನ ಮಾಡು. ನೀನು ವೀರ ಮಾತೆ, ನೀನೇ ಹೇಳು. ಪರದಾತನು ನನ್ನನ್ನು ನಂಬಿದ್ದನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನನ್ನೆಲ್ಲ ಸ್ವಾಧಿತವಾಗಿರಬೇಕಾಗಿರುವಾಗ ಆತನನ್ನು ತೊರೆಯುವುದು ಧರ್ಮವೇ ಅಮ್ಮ. ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನು ತೊರೆದರೆ ಕೊಲಪಾದಿಗಿಂತಲೂ ಕಡೆ ಆಗುವುದಿಲ್ಲ ಅಮ್ಮ. ನನ್ನ ತಾತ ತಂದೆಂದರು ನರಕಕ್ಕೆ ಬೀಳದಿರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂಥ ನೀಚನೆಂದು ಶಪಿಸದೇರ ತಾಯಿ. ನೀನೇ ಹಿತ ಬೋಧನೆ ಮಾಡು ತಾಯಿ. ನಿಶ್ಚಯ ಕರ್ಣ, ನಿನ್ನ ಮಾತುಗಳೆಲ್ಲವೂ ಅಕ್ಷರಶಃ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ ಅಮ್ಮ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕರ್ಣ. ಅಮ್ಮ, ಪಾಂಡವರು ಅದೆಷ್ಟೊಂದು ಮಮತೆ ಅಮ್ಮ ಪಾಂಡವರು ನಿನ್ಗೆ. ಕುಮಾರ, ಏತಕ್ಕೆ ನೀನು
ಭಾವನೆ ನನ್ನಲ್ಲಿರಲ್ಲಮ್ಮ. ನೀನು ಹೆಳತನದಲ್ಲಿ ನಿಷ್ಕೃಣಿಂದ ಕಡಿದು ಹಾಕಿದ ಸೊಸೆಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿದೆ ಅಮ್ಮ. ಪುನಃ ಸಿಗಿರುವುದಿಲ್ಲ ಅಮ್ಮ, ಪುನಃ ಸಿಗಿರುವುದಿಲ್ಲ. ಕುಮಾರ, ಅಮ್ಮ ಅಮ್ಮ, ತನ್ನ ಪ್ರಾಣವೇ ಪಾಂಡವರ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಅಭಯವನ್ನು ನೀಡಿರುವಾಗ ಪಾಂಡವರಿಗೆ ಅಪಜಯವೆಲ್ಲಿದೆ ತಾಯಿ? ಚಿಂತೆಯನ್ನು ಬಿಡು ತಾಯಿ. ಲೋಕೈಕ ವೀರನಾದ ನೀನು ಆ ಕೌರೊಡನೆ ಸೇರಿ ಪಾಂಡವರಿಗೆ ಕೇಡನ್ನು ಬಯಸುತ್ತಿರುವಾಗ ನಾನು ಹೇಗೆ ತಾನೇ ಭಯ ಪಡೆದಿರಲಿ ಕರ್ಣ? ಅಮ್ಮ ಕುಮಾರ, ಅಮ್ಮ, ನಾಡಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಅಮ್ಮ, ಪೌರುಷವಿರುವವರೆಗೂ ಆ ನನ್ನ ಸ್ವಾಮಿಗಾಗಿ ಯುದ್ಧವನ್ನು ಮಾಡಿ ಬಡಿಯುವರು. ಅಮ್ಮ, ಆತನು ನನ್ನಲ್ಲಿ ಇಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆಚ್ಚನ್ನಿ. ನಿನ್ನ ಸಹಿತ ಈ ಪ್ರಪಂಚವೆಲ್ಲ ಸೂತ ಈನ ಕುಲದವನೆಂದು ಹೀಯಾಡುತ್ತಿದ್ದಾಗ ಆತನು ನನ್ನನ್ನು ಬಹುಮನ್ನನಿಂದ ಸಾಕಿ ಸಲಹಿದನಲ್ಲವಮ್ಮ. ಪ್ರಾಣದ ಪ್ರಾಣದಂತೆ ಹೃದಯ ಸಗದಂತೆ ನನ್ನನ್ನು ಸಾಕಿ ಸಲಹಿದನಲ್ಲಮ್ಮ ಅಲ್ಲವೇನಮ್ಮ. ಅಂಗರಾಜ್ಯಕ್ಕೆ ಅರಸನ್ನಾಗಿ ಮಾಡಿ ಕುರು ಸಾಮ್ರಾಜ್ಯ ಮಾಂಡಳಿಕನಾಗಿ ಮಾಡಿ ನನ್ನನ್ನು ಸಾಕಿ ಸಲುಹಿದನಲ್ಲಮ್ಮ. ನನ್ನ ನಂಬಿ ಯುದ್ಧವನ್ನು ಹೂಡಿರುವಾಗ ಅದನ್ನು ತೊರೆಯುವುದು ಧರ್ಮವೇ ತಾಯಿ. ಸರ್ವತಃ ಆಗಲಾರದು ತಾಯಿ, ಸರ್ವತಃ ಆಗಲಾರದು. ಅಮ್ಮ, ಈ ಯುದ್ಧದಲ್ಲಿ ಪರಾನ್ಮುಖನಾಗಲಾರ ತಾಯಿ. ಬಿಡು ಕರ್ಣ, ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ. ಕುಮಾರ, ಅಮ್ಮ, ನಾಳಿನ ಯುದ್ಧದಲ್ಲಿ ಪಾಂಡವರು ಏನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಅವರನ್ನು ಉಳಿಸಿಕೊಡು ಕಂದ, ಅವರನ್ನು ಉಳಿಸಿಕೊಡು. ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮತೆ ಅಮ್ಮ. ಅಮ್ಮ, ಆಗಬಹುದು ತಾಯಿ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಎದುರಿಗೆ ಬಂದರೆ ಆತನನ್ನು ಕಣ್ಣೆತ್ತಿ ನೋಡುವುದಿಲ್ಲ ತಾಯಿ. 1000 ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ಆತನ ಗದೆಯಿಂದ ನನ್ನನ್ನು ಪ್ರಹಾರ ಮಾಡಲು ಬಂದರೆ ಆತನಿಗೆ ಕೇಡನ್ನು ಬಯಸುವುದಿಲ್ಲ ತಾಯಿ. ಅಮ್ಮ, ತೇಜವನ್ ಮೂರ್ತಿಗಳಾದ ನಕುಲ ಸಹೋದರವನ್ನು ಎಂದಿಗೂ ಕೈ ಮಾಡುವುದಿಲ್ಲ ತಾಯಿ. ಆದರೆ ಅಮ್ಮ, ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ ಎಂದು ದುರಾಂಕಾರದಿಂದ ಮೆರೆತಿರುವ ಆ ಅರ್ಜುನನು ಮಾತ್ರ ಉಳಿಸಲಾರ. ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ? ಹೌದು ತಾಯಿ. ಆತನೊಡನೆ ಯುದ್ಧ ಮಾಡಿ ನೋಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮಕ್ಕೆ ಸಾರ್ಥಕವಾಗುವ ತಾಯಿ. ಅಮ್ಮ, ದೈವವಶಾತ್ತು ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನೇ ಮೃತಪಟ್ಟರು. ಅಮ್ಮ, ನಿನಗೆ 5 ಮಕ್ಕಳು ಉಳಿಯುವರು. ಅಮ್ಮ, ಚಿಂತೆಯನ್ನು ಬಿಡುತ್ತಾರೆ. ಹೋಗಲಿ ಬಿಡು ಕರ್ಣ, ಆಯುಷ್ಯದ್ದರೆ ಎಲ್ಲಿ ಆದ್ರೂ ಬದುಕಿಕೊಳ್ಳುವರು. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಕುಮಾರ, ಅಮ್ಮ, ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವ. ಯಾಕಂದ ನಿನ್ನ ಮಾತನ್ನು ನಡೆಸಲಾರದ ಕಡು ಪಾಪಿ ಎಂದು ಭಾವಿಸಿದೆಯಾ? ಸತ್ಯವಾಗಿ ನಡೆಸಿಕೊಡು. ಹಾಗೆ ನಡೆಸಿಕೊಡುವಂತಮ್ಮ. ಅಮ್ಮ, ಜನನೇ ನಿನ್ನ ಮಗನಿವನು ಉಸಿಯಾಡುವನೇ. ಅಮ್ಮ, ಜನನೇ ನಿನ್ನ ಮಗನಿವನು ಉಸಿಯಾಡುವನೇ. ಮಾತೆಯ ಮಾತಿಗೆ ಉಸಿಯಾಡಿದೊಡೆ ಮೆಚ್ಚುವನೇ. ಆ ಭಾಸ್ಕರನು ಮಾತೆಯ ಮಾತಿಗೆ ಉಸಿಯಾಡಿದೊಡೆ ಮೆಚ್ಚುವನೇ.
ನಡೆಸುವೆನು ನಿನ್ನ ನುಡಿಯ. ನಿಜವೇ ಕರ್ಣ? ಖಂಡಿತ ತಾಯಿ, ನೀನಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮದ ನಾಣೆ, ಈ ನಿನ್ನ ಪಾದ ಕಮಲದಾಣೆ ನನದೇ. ದೊಡ್ಡ ಮಾನವ ತೊಡುವುದೇನುದ? ಕುಮಾರ, ನಾಳಿನ ಯುದ್ಧದಲ್ಲಿ ನೀನು ನಾನು ದೊಡ್ಡ ಬಾಣವನ್ನು ಪುನಃ ಕೊಡಬೇಡ. ಸೂರ್ಯ ಚಂದ್ರಾದಿಗಳೇ, ಅಮ್ಮ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನ ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಅವನ ದುರದೃಷ್ಟಕ್ಕೆ ಸರಿಯಾಗಿ ವೇದನ ಸರ್ವೋತ್ತಮ ಬಿಲ್ಲನ್ನು ಮುರಿದು ಬಿಸಾಡಿದನು. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯು ದೊಡ್ಡ ಬಾಣವನ್ನು ತೊಡಬೇಡ ಒಂದು ವಾಗ್ದಾನ ಮಾಡಿದರು. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡಲಿ ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗ ಯುದ್ಧ ಮಾಡಿ ಬಳಿವೆನು. ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ಸತ್ಯ ಸಾಕ್ಷಿಯ ಧರ್ಮವನ್ನು ನಾ ಬಿಡಲು ಕಟ್ಟ ಕಡೆಯೋಳ್ ಕರ್ಮದ ಹಾದಿಗೆ ಕಾಲಿಡಲು ಕೊಡುವ ಭಾಷೆಯನು ಬಿಡು ಚಿಂತೆಯನು ಜನನೇ.
ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ತಾಯಿ. ಅಮ್ಮ, ಹೋಗಿ ಬಾ ತಾಯಿ. ಅಮ್ಮ, ಅಮ್ಮ, ಕುಮಾರ, ಈಗ ಬಾ ತಾಯಿ. ಹೇಳು ಕರ್ಣ. ಎತ್ತ ತಾಯಿಯ ಪ್ರಥಮ ದರ್ಶನ ಒಂದಂತಾಯ್ತು ತಿಳಿದು, ಹಿಂದೆ ಬಹುಶಃ ಹಿಂದೆ ಅಂತಿಮ ದರ್ಶನವೆಂದು ತೋರುವುದಮ್ಮ. ಹಾಗೆನ್ನ ಬೇಡ ಕಂದ. ಪುನಃ ನಿನ್ನನ್ನು ಹೊಂದುವೆನೆ ತಾಯಿ. ಕುಮಾರ, ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಹೇಳು ಕುಮಾರ, ಅದೇನು ಹೇಳು ಕಂದ. ಸತ್ಯವಾಗಿಯೂ ನಡೆಸಿಕೊಡು. ಕುರುಕ್ಷೇತ್ರ ಯುದ್ಧ ಮುಗಿಯವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿ ಹೇಳಬಾರ ತಾಯಿ. ಕುಮಾರ, ಅಮ್ಮ, ಮತ್ತೊಂದು ನನ್ನ ಮಾತನ್ನು ನಡೆಸಿಕೊಡುವೆ ತಾಯಿ. ಹೇಳು ಕರ್ಣ. ಅಮ್ಮ, ಈ ಯುದ್ಧದಲ್ಲಿ ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಆ ಅರ್ಜುನನೇ ಕುಮಾರ, ಒಂದು ವೇಳೆ ನಾನು ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ಉತ್ತರ ಕ್ರಿಯಾದಿ ಮಾಡಿಸಬೇಕೆಂದು ಅಯ್ಯೋ, ಕರ್ಣ, ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ಪ್ರಪಂಚದಲ್ಲಿ ದೈವಾನುಕೂಲ ಇಲ್ಲದವನು ಬದುಕಿದ್ದರೂ ವ್ಯರ್ಥವಲ್ಲವೇ? ಬದುಕಿದ್ದರೂ ವ್ಯರ್ಥ. ಹೇ ವಿಧಿ, ಏನು ನಿನ್ನ ಮಹಿಮೆ ಅರಿತವರಾರು ವಿಧಿ ನಿನ್ನ ಮಾಯೆಯ
ಮಾನವನಾಗಿ ಜನಿಸಿದ ಮೇಲೆ ಆರಾಧನೆ ಆಗಿದರೇನೋ. ಅಯ್ಯೋ. ಮಾನವನಾಗಿ ಜನಿಸಿದ ಮೇಲೆ ಆರಾಧನೆ ಆಗಿದರೇನೋ. ಯೋಗವಿದ್ದರು ಮಾನವನಾಗಿ ಜನಿಸಿದ ಮೇಲೆ ಆರಾಧನೆ ಯೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ. ಯೋಗವಿದ್ದರು ಸರಿ ಹರಿ ಹರಿ ಯೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ. ಯೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ. ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನೀನವರ ನೋಡಿ ನಗಬೇಕು. ಅರಿತವರಾರು ವಿಧಿನಿಂದ ಮಾಯೆಯ ಬಲ್ಲವರಾರಿಗರು ತಿಳಿಯಲ ಸಾಧ್ಯವೋ. ಶ್ರೀಹರಿ ಬಾ ಕುಮಾರ, ಅವರು ಈ ದಿನ ಯುದ್ಧಕ್ಕೆ ನಿನ್ನ ಸಲುವಾಗಿಯೇ ಕಾತರಳಾಗಿದ್ದೀನಿ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ದಯಾಮಯಿ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ಅಮ್ಮ, ನಾನು ಈ ದಿನ ಯುದ್ಧಕ್ಕೆ ಹೊರಟಿರುವ ತಾಯಿ, ನನಗೆ ಅರಸಿ ಆಶೀರ್ವದಿಸು ಜನನಿ. ಯುದ್ಧ ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಆ? ಈ ದುರ್ಯೋಧನ ಬಾಹುಬಲಿ ಶಕ್ತಿ ಇರುವವರೆಗೂ ಯಾರ ಹತ್ಯೆಯನ್ನು ಬೇಡುವುದಿಲ್ಲ ತಾಯಿ. ಏಕೆ ತಾಯಿ? ನಮ್ಮ ಸಮಸ್ತ ಸೈನ್ಯವು ಯುದ್ಧರಂಗನ ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯೇ ತಾಯಿ. ತಿಳಿದಿರುವುದು, ಆದರೆ ಅದು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿ ಅಂತಲೂ ಪಾಂಡವರನ್ನು ಹೆದರಿಸಲು ಹೂಡಿದ ತಂತ್ರವೆಂದು ಭಾವಿಸಿದ್ದೀನಿ. ಸ್ನೇಹ, ವಾತ್ಸಲ್ಯ, ಪ್ರೀತಿಗೆ ತಿಲಾಂಜಲಿಯನ್ನು ಬಿಟ್ಟು ಈ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡುತ್ತಿರುವೆ ಎಂದು ಮಾತನಾಡುತ್ತಿರಲಿಲ್ಲ ಕುಮಾರ. ಅಮ್ಮ, ಈ ಬಾಹುಗಳ ಶಕ್ತಿ ಇರುವ ಯಾರ ಆಜ್ಞೆಯನ್ನು ಬೇಡುವಲ್ಲ ತಾಯಿ. ಯುದ್ಧವು ಯುದ್ಧವು ಕ್ಷತ್ರಿಯ ಧರ್ಮ. ಯುದ್ಧವು ಆ ಧರ್ಮವನ್ನು ನಾನು ಪಾಲನೆ ಮಾಡುವ ತಾಯಿ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ,
ಧರ್ಮದ ಮಹಾವಿಪುಲವ. ಕುಮಾರ, ನನ್ನ ಮಾತನ್ನು ಕೇಳು. ಗೃಹ ದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿಯ ಮೂರ್ತಿ ನಿರಾಕರಿಸಿ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ. ನಿಲ್ಲಿಸು ಕುಮಾರ, ಯುದ್ಧವನ್ನು ನಿಲ್ಲಿಸಿಬಿಡು. ಅಮ್ಮ ವೀರಪುತ್ರನ್ನು ಪಡೆದ ಮಹಾಮಾರಿ ಕೇವಲ ಒಂದು ಯುದ್ಧದ ಅಲ್ಪ ಸಹಾಯವಾಗಿ ಇಷ್ಟೊಂದು ಕಾತುರಳಾದಿವೆ ತಾಯಿ. ನನ್ನ ಮಾತನ್ನು ಕೇಳು. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ. ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ರಾಜ್ಯವನ್ನು ಆಳು ಕಂದ. ಪಾಂಡವರು ಧರ್ಮ ಮಾಡಿದ್ಯಾದ್ರೆ ಅಂತ ಶದಾವಿಗೆ ಧಿಕ್ಕಾರವಿಲ್ಲ ತಾಯಿ. ಅಮ್ಮ, ಪತ್ನಿ ಅಪಮಾನ ನೋಡ್ತಾ ಕುಳಿತುಕೊಂಡಿರುವುದು ಕ್ಷತ್ರಿಯ ಧರ್ಮವೆಂತಿರಲಿ, ಸದ್ಭಾನವರ ಧರ್ಮವೂ ಅಲ್ಲ ತಾಯಿ. ಅಮ್ಮ, ನನ್ನ ಮಡದಿ ಭಾನುಮತಿಗಾಗಿದ್ದು ಆಗಲಿ ಅಥವಾ ಹಂತಪುರದ ಒಬ್ಬ ದಾಸಗಾದರೂ ಈ ಅಪಮಾನವಾಗಿದ್ದರೆ ಏನು ಮಾಡುತ್ತಿದ್ದೆ ಗೊತ್ತೇ? ಏನು ಮಾಡುತ್ತಿದ್ದೆ? ಹೊರ ಬಂದನು ನಿರಾಕರಿಸಿ ಪೃಥ್ವಿಯ ಪರಿಕಕ್ಷವಾಗಿ ನಿಂತಿದ್ದರು. ಅದರ ಪ್ರತಿಕಾರವನ್ನು ನಾನು ಮಾಡದೆ ಬಿಡುತ್ತಿರಲ್ಲ ತಾಯಿ. ಆದರೆ ಪಾಂಡವರು ಮಾಡಿದ್ದಾದರೆ ಏನು ತಾಯಿ? ಕೇಡಿಯು ನಿಸ್ಸಾಯಕರು ತಾಳಲಾರದ ತಾಟಸ್ಥ್ಯ ಭಾವ. ಅದಕ್ಕೆ ಅಮ್ಮ ಅವರ ಮೇಲೆ ಅಷ್ಟೊಂದು ದ್ವೇಷ. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ನಮ್ಮ ಶಬ್ದ ದುಷ್ಯಂತಾದಿ ಪೂರ್ವಜರ ಪುಣ್ಯ ಸ್ಮೃತಿಯ ದುಷ್ಕೀರ್ತ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ ತಾಯಿ. ಅದರ ಸಲುವಾಗಿ ನಾನು ದೀಕ್ಷಾಬದ್ಧನಾಗಿರುವೆ. ನನಗೆ ಆಶೀರ್ವದಿಸು, ಕಳಿಸು ಜನನಿ. ಈ ಜ್ಞಾತ ಹಿಂಸೆಗೆ ಗಾಂಧಾರಿಯ ಶುಭ ಕಾಮನೆಗಳು ನಿನಗೆ ಅಷ್ಟೊಂದು ಅವಶ್ಯಕತೆ ಹೊಂದಲಾರೆ.
ನೀನದನ್ನು ಹೊಂದಲಾರೆ ಕುಮಾರ, ಹೊರಟು ಹೋಗು. ಅಮ್ಮ, ಮಾತೃವಾಕ್ಯವನ್ನು ಮೀರಿದ ಮಗನನ್ನು ಲೋಕವೇ ನನ್ನ ಅಪಮಾನ ಮಾಡಿಸ್ತಾರೆ. ಈ ಕ್ಷಣದಲ್ಲಿ ಆ ಎದುರುಗಳನ್ನು ಆ ಯುದ್ಧಕ್ಕೆ ಆಹ್ವಾನ ಮಾಡಿಯೇ ಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿ ಅರ್ಥ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಹಸ್ತಿನಾವತಿ ಬದಿಯಲ್ಲಿ ಹರಿತಿರುವ ಗಂಗಾ ನದಿಯು ಕೆಣ್ಣೀರ ಕಾಲುವೆಯಾಗಿ ಹರಿಯುವುದು. ಹಸ್ತಿನಾವತಿಯ ಸುಮಂಗಲರು ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ಕುಮಾರ, ನೀನೇನು ಮಾನವನೋ ಇಲ್ಲ ದಾನವನೋ? ನಾನು ಮಾನವಲ್ಲ ತಾಯಿ, ನಾನೀಗಿಂದ ಈಗಲೇ ದುರ್ದಾನವನಾದ ಮೇಲೆ ನಡೆಯಬೇಕಾದ್ದೆಲ್ಲ ನಡುವೆ ತೀರಬೇಕು. 100 ಜನ ಮಕ್ಕಳಲ್ಲಿ ಅತಿ ಪ್ರೀತಿ ಮಮತೆಯಿಂದ ಈತನನ್ನು ಸಾಗಿಸಲಹಿದರು. ವಿಧಿ ಇಚ್ಛೆ ಅಂತಾಗಲಿ ಯುದ್ಧಕ್ಕೆ ಹೊರಟಿರುವ ಈತನನ್ನು ಆಶೀರ್ವದಿಸಿ ಕಳಿಸಿಕೊಡುವುದು ಹೆತ್ತ ತಾಯಿಯಾದ ನನ್ನ ಕರ್ತವ್ಯ. ಬಾ ಕುಮಾರ, ನನ್ನೆದುರಿನಲ್ಲಿ ಮೊಣಕಾಲುವೆ ಕುಳಿತುಕೋ. ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಒಂದು ಬಾರಿ ಸ್ಪರ್ಶಿಸಬೇಕು. ಪ್ರಿಯತನಯ ಶ್ರೇಯೋವಂತನಾಗು, ಪ್ರಿಯತನಯ ಶ್ರೇಯೋವಂತನಾಗು, ಪ್ರಿಯತನಯ ಶ್ರೇಯೋವಂತನಾಗು, ಶೇಷ ಶಯನದೊಳು ಸೈದಾನಿಯಾಗಿ, ಪ್ರಿಯ ಧರ್ಮದೊಳು ದಯಾಶೀಲನಾಗಿ. ಕುಮಾರ, ಯೋಧನ ಶೇಷ ಶಯನದೊಳು ಸೈದಾನಿಯಾಗಿ, ಪ್ರಿಯ ಧರ್ಮದೊಳು ದಯಾಶೀಲನಾಗಿ. ಜನನಿಯ ಜಯ ಘೋಷವರಿದು ಕನಿರಸದೊಳಲರಿಯಲಿ. ಜನನಿಯ ಜಯ ಘೋಷವರಿದು ಕನಿರಸದೊಳಲರಿಯಲಿ. ಸದಾ ನಿನ್ನ ಬಾಳಲಿ. ಪ್ರಿಯತನಯ ಶ್ರೇಯೋವಂತನಾಗು, ಪ್ರಿಯತನಯ ಶ್ರೇಯೋವಂತನಾಗು. ಕುಮಾರ, ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲುಕಡ್ಡಿಯೋ ವಜ್ರಾಯುಧಕ್ಕಿಂತ ಕಠಿಣವಾಗದು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯ ಲಭಿಸಲಿ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಯಥೋ ಧರ್ಮಸ್ಥೋ ಜಯ, ಯಥೋ ಧರ್ಮಸ್ಥೋ ಜಯ, ಯಥೋ ಧರ್ಮಸ್ಥೋ ಜಯ. ಕಾಲೋಚಿತ ಧರ್ಮವನ್ನು ಮಾಡಿದ ಈ ಚಲನಕ್ಕೆ ಮಲ್ಲನಿಗೆ ಜಯ ಹೋಗಲೇಬೇಕು. ಮುಗಿಲು ಬಿಟ್ಟು ಜಯಂಕರಿಸಿರಿ ನನ್ನ ಕಾಳು. ಈ ಪಾಂಡವರ ಅಮಂಗಳದ ಮಂಗಳವೇ ಅಮ್ಮಂಗಳದ ಬಾಂಧಿ ಹೋಗಲೇ. ಪಾಂಡವರ ಮಂಗಳದ ಈ ಮಂಗಳವೇ ಅಮಲಕ್ಕೆ ನಾಂದಿ ಹೋಗಲಿ. ಸಿಗಿಬೆಂಚರದಲ್ಲಿ ಪಾಂಡವರು ಅಲ್ಲಿ ಸಿಗಿಬೆಂಚರದಲ್ಲಿ ಪಾಂಡವರು ಅಲ್ಲಿ ಹೋದರೇಳುವವರು ತೀರ ದೂರನವರು ಎಲ್ಲ ಘನಕ್ಕೆ ಸಿಗಿಬೆಂಚರದಲ್ಲಿ ಪಾಂಡವರ